ಸರಿ, ಒಂದು ವೇಳೆ ಇವರು ಮರುಪರಿಶೀಲನೆ ಮಾಡಕ ಹೋದ್ರೆ ಇದೇ ತರ ಮತ್ತೆ ಬೇರೆ ನಾಯಕರಾದ್ರೆ ತುಂಬಾ ಕಷ್ಟ ಆಗುತ್ತಲ್ಲ ಸರ್. ಅದರಿಂದಾಗಿ ಒಬ್ಬರ ಮೇಲೆ ಕ್ರಮ ತಗೊಂಡ್ರೆ ಇನ್ನ ಉಳಿದ ಸದಸ್ಯರೇನಿರ್ತಾರೋ ಸ್ವಲ್ಪ ಅಲ್ಲ, ಖಂಡಿತವಾಗಿ ನಾನು ಇವತ್ತು ಪಾರ್ಟಿಯಲ್ಲಿ ಒಂದು ಶಿಸ್ತಿನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಮೊದಲನೇದು ಕಲಿಸೋದು ಶಿಸ್ತು ಜೊತೆಲಿ ನಾವು ಯಾವ ರೀತಿಯಲ್ಲಿ ಇವತ್ತು ಒಂದು ಪಾರ್ಟಿ ಆದಮೇಲೆ ಪಾರ್ಟಿ ಚೌಕಟ್ಟಲ್ಲಿ ಇರಬೇಕು ಅನ್ನೋಂಥ ವಿಚಾರಗಳನ್ನು ನಮ್ಮೆಲ್ಲ ಹಿರಿಯರು ಕೂಡ ನಮಗೆ ಕಲಿಸ್ಕೊಟ್ಟಿದ್ದಾರೆ, ನಮ್ಮ ನಾಯಕರು ಕೂಡ ಅದ್ರ ಕಲ್ತಾರ. ಅಂದರೆ ಕೆಲವೊಂದು ಸಾರಿ ಹಿಂಗೆ ಬ್ಲಾಸ್ಟ್ ಆದಂಥ ಟೈಮಲ್ಲಿ ರಾಜಕಾರಣದಲ್ಲಿ ಕೆಲವೊಂದು ಸಾರಿ ಎಲ್ಲೋ ಒಂದು ಕಡೆ ಅದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ತಿರುಗಿ ಬಿಡ್ತಾವೆ. ಕೆಲವೊಂದು ಸಾರಿ ಏನಾಗ್ತಾವೆ ಅಂದರೆ ಅದು ಏನೋ ಹೋಗಿ ಏನೋ ಆದಂಥ ಟೈಮಲ್ಲಿ ನಮ್ಮ ಕೈಲಿ ಕೂಡ ಇರಲ್ಲ, ಅದು ಹಂಗೆ ಮುಂದೆ ಕೇಳ್ಕೊಂಡು ಹೋಗ್ತಾರೆ. ಹಂಗಾಗಿ ನಾನು ಯತ್ನಾಳ್ ಕೂಡ ಭಾಳಷ್ಟು ಸಾರಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವ್ರು ಏನು ಪತ್ರ ಕೊಟ್ಟಿದ್ರು, ಒಂದನೇ ಬಾರಿ ನೋಟಿಸು, ಎರಡನೇ ಬಾರಿ ನೋಟಿಸ್ ಕೊಟ್ಟಂಥ ಟೈಮಲ್ಲಿ ಕೂಡ ಕ್ಲಾರಿಫಿಕೇಶನ್ ಕೊಟ್ರಿ ಅಂತ ಹೇಳಿದ್ದೀನಿ. ಹಂಗಾಗಿ ನಾನು ಇವತ್ತು ಪಾರ್ಟಿಗಿನ ದೇಶ ಅನ್ನೋಂಥ ಟೈಮಲ್ಲಿ ಯತ್ನಾಳ್ ಅವರು ಕೂಡ ಬಿಡ್ಕೊಂಡ್ರೆ ಪಾರ್ಟಿಗೆ ಎಲ್ಲೊಂದು ಕಡೆ ಪಂಚಮಶಾಲಿ ಲಿಂಗಾಯತ ಸಮುದಾಯ ಭಾಳ ದೊಡ್ಡ ಸಮುದಾಯ ಇರೋ ಕಾರಣ ಅಲ್ಲೆಲ್ಲೊಂದು ಕಡೆ ಪಾರ್ಟಿಗೆ ನಷ್ಟ ಆಗ್ಬೋದು ಅಂತೇಳಿ ಮಾತಾಡ್ತಾ ಇದ್ದೀನಿ. ಬೇರೆ ಯಾವುದೂ ಸ್ವಾರ್ಥ ಇಲ್ಲ ನನ್ನಲ್ಲಿ. ನಾನು ಎಲ್ಲೋ ಒಂದು ಕಡೆ ಏನೋ ಪಾರ್ಟಿಗೆ ಏನನ್ನ ವಿರುದ್ಧವಾಗಿ ಆ ಥರ ಏನಿಲ್ಲ, ಪಾರ್ಟಿಗೆ ಅನುಕೂಲ ಆಗಬೇಕನ್ನಂಥ ಕಾರಣದಿಂದ ನಾನು ಈ ಸಮುದಾಯದಲ್ಲಿ ಒಬ್ಬ ನಾಯಕನಾಗಿರೋ ಕಾರಣ, ಈ ಸಮುದಾಯದಲ್ಲಿ ಇದ್ದಂಥ ಪಂಚಮಶಾಲಿಗಳು ಜಾಸ್ತಿ ಇರೋ ಕಾರಣ, ಇವತ್ತು ಲಿಂಗಾಯತ ಪಂಚಮಶಾಲಿ ಸಮುದಾಯ ಜಾಸ್ತಿ ಇರೋ ಕಾರಣ ಅವರು ಸರಿಪಡಿಸ್ಕೊಳ್ರಿ ಅಂತೇಳಿ ನಾನು ಮರುಪರಿಶೀಲನೆ ಮಾಡಿ ಎಂದು ಒತ್ತಾಯವನ್ನು ಕೂಡ ಮಾಡ್ತೀನಿ. ಸರ್, ಈಗ ಕೆಲವೊಂದು ಕಡೆಗೆ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿದ ನಂತರದಲ್ಲಿ ಸ್ವತಃ ಬಿಜೆಪಿಯ ಕೆಲವೊಂದಿಷ್ಟು ಪದಾಧಿಕಾರಿಗಳು ಸಂಭ್ರಮಾಚರಣೆ ಮಾಡಿದರೆ ಸಿಹಿ ಹಂಚಿದರೆ ಪಟಕ್ಕೆ ಹಚ್ಚಿಸಿದ್ದಾರೆ ಸರ್. ನೋಡ್ರಿ, ಅವ್ರು ನೋಡ್ರಿ, ಇವಾಗ ಯಾರೋ ಒಬ್ಬರು ಇವತ್ತು ದೇಶದ ಪ್ರಧಾನಮಂತ್ರಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳಾದಂಥ ಟೈಮಲ್ಲಿ ಅವರು ಕರ್ನಾಟಕದಿಂದ ರೈಲ್ವೆ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂಥವ್ರು. ನಂತರ ಬೇರೆ ಬೇರೆ ಕಾರಣಗಳಿಂದ ಅವ್ರ ರಾಜಕೀಯ ಜೀವನದಲ್ಲಿ ಸ್ವಲ್ಪ ಏರ್ಪೇರಾದಂಥ ಟೈಮಲ್ಲಿ ಕೂಡ ಅವ್ರು ಕೂಡ ಕೆಲವೊಂದ್ಸರಿ ತೊಂದರೆ ಆದಂಥ ಟೈಮಲ್ಲಿ ಕೂಡ ಪುನಃ ಆ ಭಾಗದಲ್ಲಿದ್ದಂಥ ಜನರು ಆಯ್ಕೆ ಮಾಡಿ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರು ಏನು ಪಾರ್ಟಿ ಏನಿದೆನೋ ಪಾರ್ಟಿನ ಬಿಟ್ಟು ಯಾವತ್ತು ಕೂಡ ಯತ್ನಾಳ್ ಅವರು ಇಲ್ಲ. ಎಲ್ಲೋ ಒಂದು ಕಡೆ ಅದು ಏನೇನೋ ಕ್ಲಾಶ್ ಆಗಿ ಎಲ್ಲೋ ಹಂತಕ್ಕೆ ಮುಟ್ಟಿದೆ. ಹಂಗಾಗಿ ಕೆಲವೊಂದು ಮಂದಿ ಏನು ಮಾಡ್ತಾರೆ ಅಂದ್ರೆ ಇದರಲ್ಲೇ ಲಾಭ ತಗೊಂಡಂಥ ಮಂದಿ ಭಾಳ ಮಂದಿ ಇರ್ತಾರೆ. ಯಾರು ಇಬ್ರು ಜಗಳ ಮೂರನೇವ್ರಿಗೆ ಲಾಭ ಅನ್ನೋಂಥ ರೀತಿಯಲ್ಲಿ ಯಾರು ಸಣ್ಣ ಪುಟ್ಟ ಮಂದಿ ಪಟಾಸಿ ಆರಿಸ್ತಾರ. ಯಾಕಂದ್ರೆ ಅಲ್ಲಿ ಯಾವ ಮನುಷ್ಯ ಕೂಡ ಎಲ್ಲರಿಗೂ ಒಳ್ಳೆಯರಾಗಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಎಲ್ಲರಿಗೂ ಒಳ್ಳೆಯರಾಗಲಿದಕ್ಕೋಸ್ಕರವಾಗಿ ಅಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ, ನಾವೇನು ಸಂಭ್ರಮವನ್ನು ಪಡೀತಾ ಇಲ್ಲ, ಅನಿವಾರ್ಯವಾದಂಥ ಕಾರಣಗಳಿಂದ ಈ ನಿರ್ಧಾರ ತಗೊಂಡಿದ್ದಾರೆ ಅನ್ನೋಂಥ ಮಾತು ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಅವ್ರ ಮಾತನ್ನು ಹೇಳಿದ್ದಾರೆ. ಯತ್ನಾಳ್ ಸೇರಿದಂತೆ ಇನ್ನೂ 4-5 ಜನ ಇದ್ದಾರೆ ಸರ್, ಅವ್ರ ವಿರುದ್ಧ ಕ್ರಮ ಅಲ್ಲ ಆಲ್ರೆಡಿ ಯತ್ನಾಳ್ ಅವ್ರನ್ನ ಮಾತ್ರ ಉಚ್ಚಾಟನೆ ಮಾಡ್ತಾರೆ. ಯಾಕಂದ್ರೆ ನಾನು ಅದ್ರ ಬಗ್ಗೆ ಇನ್ನ ಡೀಪ್ ಆಗಿ ಹೋಗ್ಲಿಲ್ಲ. ನಾನು ಯತ್ನಾಳ್ ಅವರು ಕೂಡ ನಾನು ಪ್ರಯತ್ನ ಮಾಡಿದೆ. ಅವ್ರು ಇನ್ನ ಡೆಲ್ಲಿಯಿಂದ ಹೈದರಾಬಾದ್ ಬರ್ತಾ ಇದ್ದಾರಂತೆ. ಹೈದರಾಬಾದ್ನಿಂದ ಅವರು ಇಳಿದಾರ ಇಲ್ಲ, ನಾನು ಬೆಳಿಗ್ಗೆ ಟ್ರೈ ಮಾಡಿದೆ, ಅವ್ರಿಗೆ ನಂಬರ್ ಸಿಕ್ಕಿಲ್ಲ. ನನಗೆ ಎಲ್ಲರೂ ಕೂಡ ಮಠಾಧೀಶರುಗಳೆಲ್ಲ ಪಂಚಮಶಾಲಿ ಜಗದ್ಗುರುಗಳು ಕೂಡ ಮಾತಾಡ್ತಾ ಇದ್ರು, ನಮ್ಮ ವಾಲ್ಮೀಕಿ ಶ್ರೀಗಳು ಮಾತಾಡ್ತಾ ಇದ್ರು, ನಮ್ಮ ಮಾದಿರಿ ಚೆನ್ನಾಗಿ ಸ್ವಾಮೀಜಿಯವರು ಮಾತಾಡಿ ಎಲ್ಲ ಮಠಾಧೀಶರುಗಳ ಹತ್ರ ಜೊತೆಲಿ ಮಾತಾಡ್ತಿದ್ರೆ ನಾನು ಇಲ್ಲ ರೀ, ನಾನು ಕೂಡ ಪಾರ್ಟಿಗೆ ಒಂದು ಬೇಸ್ ಅಂದ್ರಿಗಿನ ಒಂದು ಸರಿಪಡಿಸೋಂಥ ವ್ಯವಸ್ಥೆ ಮಾಡೋಣ ಅನ್ನೋಂಥ ಕಾರಣದಿಂದ ಮಾತಾಡ್ತಾ ಇದ್ದಾರೆ. ಅವ್ರ ನಿಲುವು ಅಷ್ಟೇ, ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಕೂಡ್ಕೊಂಡು ಹೋಗ್ರಿ ರಾಮ್ಲು, ಒಬ್ರಿಗೊಬ್ರು ದ್ವೇಷ ಬೆಳೆಸ್ಕೊಳಕ್ ಹೋಗ್ಬೇಡ್ರಿ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅನ್ನೋಂಥ ಆಶೀರ್ವಾದ ಮುಂಚೆ ಮಾಡಿದ್ದಾರೆ, ಇವತ್ತು ಕೂಡ ಮಾಡಿದ್ದಾರೆ. ಸರಿ, ಯತ್ನಾಳ್ ಅವರು ಉಚ್ಚಾಟನೆ ವಿರೋಧಿಸಿ ಸಾಕಷ್ಟು ಬಿಜೆಪಿ ಪ್ರಮುಖ ಪದಾಧಿಕಾರಿಗಳು ಕೂಡ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅಲ್ಲ, ನಾನು ಒಂದೇ ಸರ್, ನಾನೇನು ಹೇಳ್ತೀನಿ ಅಂದರೆ ಪಾರ್ಟಿ ಅನ್ನೋಂಥದ್ದು ಭಾಳ ದೊಡ್ಡ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಇರೋಂಥ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ. ಈ ಪಾರ್ಟಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನನ್ನ ವಾದ ಇಷ್ಟೇ, ವ್ಯಕ್ತಿಗಿನ ಪಾರ್ಟಿ ದೊಡ್ಡದು, ಪಾರ್ಟಿಗಿನ ದೇಶ ದೊಡ್ಡದು ಅನ್ನೋಂಥ ಟೈಮಲ್ಲಿ ಪಾರ್ಟಿ ಜೊತೆಲಿ ಯಾರೇ ಅಸಮಾಧಾನ ಇದೆ ಅದು ಸರಿ ಹೋಗ್ತಾವ. ಇವತ್ತು ನಾನು ಕೂಡ ಯತ್ನಾಳ್ ಅವ್ರ ವಿಚಾರ ಬಂದಂಥ ಟೈಮಲ್ಲಿ ಕೂಡ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊತೀನಿ, ಅದನ್ನು ಮರುಪರಿಶೀಲನೆ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ. ನನಗೆ ಅವಕಾಶ ಸಿಕ್ಕಂಥ ಟೈಮಲ್ಲಿ ಕೂಡ ಮರುಪರಿಶೀಲನೆ ಮಾಡಿ ಪುನಃ ಅವ್ರ ಪಾರ್ಟಿ ಒಳಗಡೆ ತಗೊಳ್ರಿ ಅನ್ನಂತ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ. ಅಲ್ಲ, ನಾನು ಲಿಂಗಾಯತ ಪಂಚಮಶಾಲಿ ಸಮುದಾಯ ಬಹಳ ದೊಡ್ಡದಿರೋ ಕಾರಣ, ಉದಾಹರಣೆಯಾಗಿ ನಾವು ಬಂಗಾರಪ್ಪ ಅವರುಗಳ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಂಗಾರಪ್ಪ ಅವರುಗಳು ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಅವರು 2-3 ಸಾರಿ ಪಾರ್ಟಿಯಿಂದ ಹೊರಗಡೆ ಕಳಿಸಿದ್ರು. ಅವತ್ತು ಪಾರ್ಟಿಗೆ ಅವತ್ತು ಕೂಡ ನಷ್ಟ ಆಯಿತು. ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿ ಆಗೋಂಥ ಟೈಮಲ್ಲಿ 177 ಸ್ಥಾನಗಳು ಬಂದವು.
ಅವರು ಪುನಃ ಅವರು ಇಳಿಸಿದ ನಂತರ ಕಾಂಗ್ರೆಸ್ಸಿನ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿ ಜೊತೆಲಿದ್ದಂಥ ಎಲ್ಲ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಜನರು ಬೇರೆ ಕಡೆ ವಾಲಿ ಬಿಟ್ರು. ಯಡಿಯೂರಪ್ಪ ಅವ್ರನ್ನ ಹೊರಗೆ ಹೋದಾಗ ಹಂಗೆ ಆಗಿತ್ತು. ಹಾ, ಯಾಕಂದ್ರೆ ಈ ಸಮುದಾಯಗಳು ಏನಿದೆ ನಾವು ನೋಡ್ರಿ, ಈ ಸಮುದಾಯಗಳೆಲ್ಲರಿಗೂ ಒಟ್ಟಾಗಿ ಒಗ್ಗೂಡಿಸ್ಕೊಂಡು ಹೋದ್ರೆ ಅದು ಪಾರ್ಟಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಮೆಜಾರಿಟಿ ಬರೋಂಥ ಅವಕಾಶಗಳು ಇರ್ತಾವ. ಈ ರೀತಿ ಆದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನ ಆಗಬಾರ್ದು ಅನ್ನೋಂಥ ಕಾರಣದಿಂದ ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯದ ಜನರು ಕೂಡ ವಿಶ್ವಾಸ ಗಳಿಸ್ಕೊಂಡು ಹೋಗ್ಬೇಕನ್ನಂತ ಕಾರಣದಿಂದ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಇದೇ ವಿಚಾರದಲ್ಲಿ ದೆಹಲಿಗೆ ಏನಾದ್ರು ಹೋಗ್ತಾರೆ ಸರ್ ವರಿಷ್ಠರನ್ನ ಭೇಟಿ? ಇಲ್ಲ, ನಾನೇನು ಡೆಲ್ಲಿಗೆ ಹೋಗಲ್ಲ ರೀ. ಇಲ್ಲ, ನಾನು ಅವಕಾಶ ಬಂದಂಥ ಟೈಮಲ್ಲಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅಕಸ್ಮಿತವಾಗಿ ನನ್ನ ಕರೆದ್ರೆ ನಾನು ಕೂಡ ಹೋಗಿ ಹೇಳಿ ಬರ್ತೀನಿ. ಹಂಗಾಗಿ ಇದನ್ನ ಪ್ಯಾಚಪ್ ಮಾಡ್ಕೊಳ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.